ಆಗಸ್ಟ್ 13 ಆದಾಯಿ ಕಸಬಂಡೂರು ಹೋರಾಟಕ್ಕೆ ಆದಾಯಿಗೆ 13 ಬಂದು ಸರ್ ಇನ್ನೊಂದು ಈಗ ನಾನು ಹೇಳ್ತೀನಿ, ಯಾರು ಯತೀಂದ್ರನಿಗೆ ಮಾಡಲಿಲ್ಲ ಅಂತ ಹೇಳಿದ್ರೆ ಸೂಪರ್ ಸೀಡ್ ಮಾಡಿ ಅಂತ ಹೇಳ್ತೀನಿ. ಯಾವ ಕಾರಣಕ್ಕೆ ಇಟ್ಕೊಳ್ಬೇಡಿ, ಕೂಡಲೇ ಸೂಪರ್ ಸೀಡ್ ಮಾಡಿ ಅಂತ, ಬೇರೆ ಮಾತೇ ಬೇಡ. ಸೂಪರ್ ಸೀಡ್ ಇಡೀ ರಾಜ್ಯ ಅಖಂಡ ಕರ್ನಾಟಕ ಬಂದಂದಾಗ ಅದಕ್ಕೆ ಇಡೀ ರಾಜ್ಯ ಸೇರಬೇಕು, ಗೊತ್ತಾಯ್ತಾ? ಕಾವೇರಿ ನೀರು ನಿರ್ವಹಣಾ ಸಮಿತಿ ಈಗ ಮೊನ್ನೆ ವಿರೋಧ ಪಕ್ಷದವ್ರನ್ನೆಲ್ಲ ಕರೆದಿದ್ರು. ಏನಾಯ್ತು ಅಲ್ಲಿ? ವಿರೋಧ ಪಕ್ಷದವರಿಗೆ DK ಶಿವಕುಮಾರ್ ಅವರು ಮ್ಯಾಜಿಕ್ ಮಾಡಿಬಿಟ್ರು. ಬಹಳ ಬುದ್ಧಿವಂತಿಕೆಯಿಂದ ಮಳೆ ಬಂತು, ನೀರಿತ್ತು ಹಂಗಂದ ತಕ್ಷಣ ಎಲ್ಲರೂ ಒಬ್ರಿಗೊಬ್ರು ತಬ್ಕೊಂಡ್ಬಿಟ್ರು. BJP ಅವ್ರನ್ನ ತಬ್ಕೊಳ್ಳೋದು, ಇವ್ರು ತಬ್ಗಳದೇ ಟಿವಿಲಿ ಬಂತು, ಇವರಿಗೆ ಅಂತ ಮ್ಯಾಜಿಕ್. ಆ ಕಡೆ ಅವ್ರು ಕೇಳ್ತಾರೆ, ಕೇಳಿದ ತಕ್ಷಣ ಅಲ್ಲೇ ತಕ್ಷಣ ಹಿಂಗಂದು ಲಾಡು, ಈ ಕಡೆ ಅವ್ರು ಕೇಳ್ತ ಕುಂಬಳಕಾಯಿ. ಎಷ್ಟು ಬೇಗ ಮ್ಯಾಜಿಕ್ ಆಗೋಯ್ತು ಅಂದ್ರೆ, ಇದು ಮ್ಯಾಜಿಕ್ ಮುಖ್ಯಮಂತ್ರಿ ನಮ್ಮ DK ಶಿವಕುಮಾರ್. ಮ್ಯಾಜಿಕ್ ಗೊತ್ತು, ನಾನು ಬಹಳ ವರ್ಷ ಬಂದೆ ಮ್ಯಾಜಿಕ್ ಮುಖ್ಯಮಂತ್ರಿ. ಈಗೇನು ನಿಮ್ದು ಕಬಿನಿಯಿಂದ ನೀರಿದ್ದು, ಕಾವೇರಿಯಿಂದಲ್ಲ. ಡಿಸ್ಪ್ಯೂಟ್ ಇರೋದು ಬಂದೆ ಒಂದು ನಿಮಿಷ, ಇದು ಸ್ವಲ್ಪ ಪ್ರಿಯಂಬಲ್ದು ದಯವಿಟ್ಟು ಯಾವತ್ತು ಈ ಥರ ಇರಲ್ವಲ್ಲ, ಯಾಕೆ ಹಿಂಗೆ ಇವತ್ತು ಒಂದು ಬಹಳ ಒತ್ತಾಯ ಮಾಡ್ತಾ ಇದ್ದೀನಿ ಗೊತ್ತಾಗಲಿಲ್ಲ. ಒಂದು ಕಬಿನಿ ಇರೋದು ಡಿಸ್ಪ್ಯೂಟ್ ಇಲ್ಲ, ಕಾವೇರಿ ಡಿಸ್ಪ್ಯೂಟ್ ಇರೋದು. ನೀವು ಕಬಿನಿ ನೀರು ಬಿಟ್ಟು ಅಂತ ಅಂದ್ಬಿಟ್ಟು ಬುರ್ಡೆ ಹೊಡೆದ್ರೆ ಒಪ್ಕೊಂಡೋದ್ರು. ಆದ್ದರಿಂದ ನಮಗೆ ಕಾವೇರಿ ಮುಖ್ಯಮಂತ್ರಿ ಇರೋದ್ರಲ್ಲಿ ನಂಬಿಕೆ ಇಲ್ಲ. ಇವತ್ತು ತಮಿಳುನಾಡಿನಲ್ಲಿ DMK ಅವರು ADMK ಅವರು ತೀವ್ರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ನೀರಿಲ್ಲ ಕೊಡೋ ಪ್ರಶ್ನೆನೇ ಇಲ್ಲ. ಮೇಕೆದಾಟು, ಯಾರು ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದವರು? DK ಶಿವಕುಮಾರ್ ಉದ್ದಕ್ಕೆ ಪಾದಯಾತ್ರೆ ಮಾಡಿದ್ರು. ಈಗ ಮೇಕೆದಾಟಿಗೆ ಪಾರ್ಲಿಮೆಂಟ್ನಲ್ಲೇ ನಿಮಗೆ ಹೇಳಿದ್ರು, ಯಾರ ಅನುಮತಿ ಬೇಕಾಗಿಲ್ಲ, ನೀವು ಮೇಕೆದಾಟು ಮಾಡಿ ಅಂತ. ನೀವು ಮೇಕೆದಾಟು ಮಾಡೋದಕ್ಕೆ ಏನು ಮಾಡಿದ್ದೀರಿ ಅಂತ ನಿಮ್ಮಲ್ಲಿ ಏನು ಕಾಣ್ತಾ ಇಲ್ಲ. ಬೆಳಗಾವಿ ಉಳಿಸ್ಬೇಕು, ಹಂಗಂದ್ರೆ ಇಡೀ ಬೆಳಗಾವಿಯ ಸಮಗ್ರತೆಯನ್ನ ಉಳಿಸ್ಬೇಕು ಅನ್ನೋದೇ ಈ ಅಖಂಡ ಕರ್ನಾಟಕ ಬಂದ್ಗೆ ಇಲ್ಲಿಂದ ಶಕ್ತಿ. ಬೆಳಗಾವಿ ಉಳಿಬೇಕು, ಬೆಳಗಾವಿ ಮಹಾನಗರ ಪಾಲಿಕೆ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ನಿರ್ಣಯ ಮಾಡಬೇಕು. ಎಂಥ ನಾಚಿಕೆಗೇಡು ಅಂದರೆ, ಇಲ್ಲಿ ಕನ್ನಡ ಪರ ಸಂಘಟನೆಗಳು ಸುಮಾರು 4 ತಿಂಗಳಿಂದ ಒಂದೇ ಸಮನೆ ಹೋರಾಟ ಮಾಡ್ತಾ ಇದ್ದಾರೆ. ಯಾವುದಕ್ಕಾಗಿ? ಕರ್ನಾಟಕದ ನೆಲ, ಇಲ್ಲೇ ಇರುವ ಪಾಲಿಕೆ, ಕನ್ನಡದ ಮೇಯರು, BJPಯ ಪಕ್ಷ ಯಾರೇ ಆಗಿರಲಿ, ಇದೇನಿದು? ಇದು ನಮಗೆ ನೀವು ನಿರ್ಣಯ ಮಾಡದೇ ಇರಲಿ, ಬೆಳಗಾವಿ ನಮ್ಮದೇ, ಅದರಲ್ಲೇನು ಏನು ಒಂದು ಇಂಚ್ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ಒಂದು ಮಹಾನಗರ ಪಾಲಿಕೆ, ನಿಮ್ಮ ಬದ್ಧತೆ ಏನು, ಪ್ರಾಮಾಣಿಕತೆ ಏನು? ಇದು ಒಂದೇ ನಿಮಿಷ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ನಿರ್ಣಯವನ್ನು ಮಂಡಿಸ್ತೇನೆ, ಯಾರು ಪರ ಯಾರು ವಿರುದ್ಧ ಅಂದರೆ ಮುಗಿದೋಗಿತ್ತು. ಇದು ನೀವು ಅಗಾಧವಾದಿ ಇದನ್ನ ಇನ್ನೂ 4 ತಿಂಗಳಾದ್ರೂ ಆ ಸಿದ್ದರಾಮಯ್ಯ ಸರ್ಕಾರವೂ ಮಾಡಲಿಲ್ಲ, ಈ ಕಡೆ ಈ ಸರ್ಕಾರ ಬಂದಿದೆ. ಈಗ ಸಿದ್ದರಾಮಯ್ಯರ ಮಗನೇ ಅದಕ್ಕೆ ಮಂತ್ರಿ, ಮಂತ್ರಿ ಅವರೇ ಮಂತ್ರಿ ಅವರು. ನಾನು ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ, ಮಾಡಿ ಅಂತೇಳಿ. 4 ತಿಂಗಳಿಂದ ಮಾಡಿಲ್ಲ ಅಂದರೆ ಏನಾಗಿರ್ಬೋದು? ಇದಕ್ಕೆ ನಾವು ಹಿಂದೇನು ಹೇಳಿದ್ದೋ ಬಂದ್ ಮಾಡ್ತೀವಿ, ಇಲ್ಲೇ ಹೋಗಿದ್ದೆ, ಬಂದ್ ಮಾಡ್ತೀವಿ. ಬಂದ್ ಮಾಡಿದ್ರೆ ಶಕ್ತಿ, ಬಂದ್ ಮಾಡಿದ್ರೆ ಗೌರವ, ಬಂದ್ ಮಾಡಿದ್ರೆ ಇಡೀ ರಾಜ್ಯ ದೇಶ
ಎಲ್ಲರಿಗೂ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ನಾವು ಬಂದ್ಗೆ ಇದನ್ನು ಸೇರಿಸಿದ್ವಿ. MS ನಿಷೇಧ ಮಾಡಲೇಬೇಕು. ಗಡಿನಾಡು ಬೆಳಗಾವಿ ಅಭಿವೃದ್ಧಿ ಆಗಲೇಬೇಕು. ರಾಯಚೂರು ಹೇಳಿದ ಹಾಗೆ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು.